ಪ್ರಸಂಗ ಇದಲ್ಲ. ಮೇದಿನಿ ನಿರ್ಮಾಣ ಪ್ರಸಂಗವನ್ನು ನೀವು ಆಲೋಚನೆ ಮಾಡು. ಹೌದು, ಸಂಪೂರ್ಣ ಶ್ರೀದೇವಿ ಮಹಾತ್ಮೆ. ಹೌದು, ಜಯತು ಜಯತು ಆದಿಮಾಯಿ. ಆ ಆದಿಮಾಯಿಂದ ಸೃಷ್ಟಿಗೆ ಒಳಗಾದಂತಹ ನೀವೆಲ್ಲರೂ ಈ ಜಲರಾಶಿಯಲ್ಲಿದ್ದೀರಲ್ವೇ? ಹೌದು. ಭಕ್ತ ವೃಂದಕ್ಕೆ ನೆಲೆ ಇಲ್ಲದವರಿಗೆ ನೆಲೆಯನ್ನು ಕಲ್ಪಿಸುವಂತ ನಿನಗೆ ನೆಲೆ ಇಲ್ಲದಾಗ ಒಂದು ಎಲೆ ಬಂತು ಅಂತ ಹೇಳಿಕೊಂಡು ಓಹೋ ಅಲ್ವೇ? ಸರಿ. ಆ ಎಲೆಯ ಮೇಲೆ ಬೇರೆ ಯಾರಾದ್ರೂ ಎಲೆಯನ್ನು ಏನಾದ್ರೂ ಮಾಡ್ತಿದ್ರೋ ಏನು? ನಿನಗೆ ಎಲ್ಲಿ ಎಲೆ ಅಂತ ಇಲ್ಲ, ಯಾವುದು ಅಂತ ಇಲ್ಲ. ನಿನಗೆ ಮಲಗುವುದಕ್ಕೆ ಎಲೆಯೂ ಆಗ್ತದೆ, ಹಾವು ಆಗ್ತದೆ, ಎಲ್ಲವೂ ನಿನಗೆ ಹಾಸಿಗೆ ಅಲ್ವೇ? ಆ ಆಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ನಿನ್ನ ಬಲಗಾಲಿನ ಹೆಬ್ಬೆರಳನ್ನು ಚೀಪುತ್ತಾ ಮಲಗಿ ನಿದ್ರಿಸುವಂತಹ ಸಂದರ್ಭದಲ್ಲಿ ಅದೆಷ್ಟು ಕಾಲ ಮಲಗಿ ನಿದ್ರಿಸಿದೆ ಅಂತಾದ್ರೆ ಕಿವಿಯಲ್ಲಿ ಕಲ್ಮಶ ತನ್ನಿಂದ ತಾನೇ ಉತ್ಪತ್ತಿಯಾಗುತ್ತದೆ. ನಿನ್ನ ಕಿವಿಯ ಕಿಲ್ಬಿಷದಿಂದ ಇಬ್ಬರು ಮಧುಕೈಟಪರು ಎಂಬವರು ಜನಿಸಿದರು, ದುಷ್ಟ ರಾಕ್ಷಸರು ಅಲ್ವೇ? ನಿನ್ನ ಕಿವಿಯಿಂದಲೇ ಹುಟ್ಟಿದವರು ದುಷ್ಟ ರಾಕ್ಷಸರಾಗಿದ್ದರು ಅಲ್ವೇ? ಆ ಮಧುಕೈಟಪರು ಆ ಬ್ರಹ್ಮದೇವನನ್ನು ವಿಧ ವಿಧವಾಗಿ ಪೀಡಿಸುವುದಕ್ಕೆ ಮುಂದಾದರು. ಅಂತಹ ಸಂದರ್ಭದಲ್ಲಿ ಹೆದರಿದಂತಹ ಬ್ರಹ್ಮದೇವ ನಿನ್ನ ನಾಭೀ ಕಮಲದಲ್ಲಿ ಅಡಗಿ ಕೂತನಂತೆ. ಸರಿ ಅಲ್ವೇ? ಕಚಗುಳಿಗೊಂಡಂತಹ ನೀನು ಎಚ್ಚರಗೊಂಡೆ. ದುಷ್ಟರಾದಂತಹ ಮಧುಕೈಟಪರನ್ನು ಎದುರಿಸುವುದಕ್ಕೆ ಬೇಕಾಗಿ ನೀನು ಕೂಡ ಮುಂದಾದೆ. 5,000 ವರ್ಷಗಳ ಕಾಲ ಅವರ ಜೊತೆ ಘೋರವಾದಂತಹ ಯುದ್ಧವನ್ನು ಮಾಡಿದೆ ಅಂತಾದ್ರೆ 5 ವರ್ಷಗಳ ಕಾಲ, 5,000 ವರ್ಷಗಳ ಕಾಲ, 5,000 ವರ್ಷಗಳೇ ನಿನ್ನ ಪಾಲಿಗೆ ಸಿಕ್ಕಿದ್ದು ಮಾತ್ರ ಸೋಲು ಅಲ್ವೇ? ಆ ಕಾಲದಲ್ಲಿ ಆದಿಮಾಯಿಂದ ಅನುಗ್ರಹಿಸಲ್ಪಟ್ಟಂತಹ ನಾನು ಆ ದುಷ್ಟರಾದಂತಹ ಮಧುಕೈಟಪರನ್ನು ಕ್ಷಣಾರ್ಧದಲ್ಲಿ ಸೋಲಿಸಿ ಅವರಿಗೆ ಸರಿಯಾದಂತಹ ಗತಿಯನ್ನು ಕಾಣಿಸಿದವನು ನಾನು. ಆ ಸಂದರ್ಭದಲ್ಲಿಯೇ ನಿನ್ನ ಸತ್ಯವನ್ನು ಹೊಂದಿದವನು ನಾನು, ನಿನ್ನ ಜೊತೆಯಾದವನು ನಾನು. ಆ ಬಳಿಕ ಹರಿ ಏನು, ಆ ವಿಷ್ಣು ಏನು ಎಂಬುದು ಲೋಕ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಆ ಕಾಲದಲ್ಲೇ ನೀನು ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಎಲ್ಲಿಯೂ ನನ್ನನ್ನು ಮುಂದೆ ಬರುವುದಕ್ಕೆ ನೀನು ಬಿಟ್ಟವನಲ್ಲ. ಆ ಕಾರಣಕ್ಕೆ ಬೇಕಾಗಿ ನೀನು ಹೇಳ್ತಾ ಇದ್ದೀಯೇನು ಕರವನ್ನೇರು. ಹೌದು, ನಮಗೆ ಕರ ಬೇಕು. ಯಾವ ಕಾಲಕ್ಕೂ ನಮಗೆ ಕರದ ಸಹವಾಸವೇ ಬೇಕು. ಕರ ಮಾತ್ರವೇ ಅಲ್ಲ, ನಮಗೆ ಕಮಲದ ಸಹವಾಸವೂ ಬೇಕು. ನಿನ್ನ ನಾಭಿ ಕಮಲದಲ್ಲಿ ನಾನು ಕೂರುವವನಲ್ಲ, ನಿನ್ನ ಕರವನ್ನು ನಾನು ಏರುವವನಲ್ಲ, ನಾನಿನ್ನು ಬೇರೆ. ಆದ್ದರಿಂದಲೇ ಆ ದುರಹಂಕಾರದ ವರ್ತನೆಯು ದುರುಳತನದ ಮಾತಾಗಿ ನನ್ನನ್ನು ಸಡೆದಪ್ಪಿಸುವಂತೆ ಮಾಡಿದೆ. ನಿನ್ನೆ ಈ ದುರಹಂಕಾರದ ವರ್ತನೆಗೆ ಏನು ಶಿಕ್ಷೆ ಬರಲ್ಲ? ನಿರಂತರ ಕಲ್ಯಾಣ ಸಾಧನಾ ಮಾರ್ಗದತ್ತ ನಡೆಯುವ ಈ ಪರಮ ಪಾವನ ವೈಕುಂಠ ಲೋಕದಲ್ಲಿ ದುರ್ಮಾರ್ಗದ ದುರ್ನಡತೆಯನ್ನು ತೋರಿದಂತ ನೀನು ಕರ್ಮ ಭೂಮಿಯಾದ ಪ್ರಪಂಚದಲ್ಲಿ ಎಂತಹ ಘನಘೋರವಾದಂತಹ ಶಾಪವನ್ನು ಈ ಸುದರ್ಶನನಿಗೆ ನೀನು ಕೊಟ್ಟೆ. ಪರಮ ಪವಿತ್ರವಾದಂತಹ ವೈಕುಂಠ ಲೋಕದಲ್ಲಿ ಈ ಶ್ವೇತ ದ್ವೀಪದಲ್ಲಿ ನಿನ್ನ ಸಖ್ಯವನ್ನು, ನಿನ್ನ ಒಡನಾಡಿಯಾಗಿದ್ದಂತಹ ನಾನು
ನಿನ್ನ ಚರಣ ಸೇವೆಯಲ್ಲಿ ಇಷ್ಟು ಸಮಯಗಳ ಕಾಲವನ್ನು ಕಳೆದಿರುವೆ. ಸ್ವಾಮಿ, ದುಃಖವಾಗುತ್ತಾ ಉಂಟು. ನಿನ್ನಂತಹ ಶ್ರೇಷ್ಠ ವ್ಯಕ್ತಿಗಳ ಜೊತೆಯಲ್ಲಿ ಇರುವಂತ ನಮಗೆ ಹೇಗೆ ಅಹಂಕಾರ ಸೋಂಕುವುದಕ್ಕೆ ಸಾಧ್ಯ ಉಂಟು? ನನಗೆ ಯಾವುದೂ ಅರ್ಥವಾಗುವುದಿಲ್ಲ ಸ್ವಾಮಿ. ನಿನ್ನ ಯೋಗ್ಯತೆಯನ್ನು ಒಂದು ಕಾಲಕ್ಕೆ ನಾನು ಅರಿಯದೇ ಹೋದೆನಲ್ವೇ. ಈ ಹಿಂದೆ ಆ ಜಯ ವಿಜಯರಿಗೂ ಇದೇ ಆದಂತಹ ಪರಿಸ್ಥಿತಿ ಒದಗಿ ಬಂದಿತ್ತು. ಸ್ವಾಮಿ, ನಿನ್ನ ಒಡನಾಟವನ್ನು ಹೊಂದಿದಂತಹ ನಾವು ಯಾವ ಕಾಲಕ್ಕೂ ಭೂಲೋಕದಲ್ಲಿ ಕೇವಲ ಒಬ್ಬ ಮನುಷ್ಯನಾಗಿ ಮಾನವನಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅಂತಹ ಒಂದು ಕರ್ಮಭೂಮಿಯಲ್ಲಿ ನಾನು ಬರುವಂತಹ ಯಾತನೆಯನ್ನು, ನಾನು ಅನುಭವಿಸುವಂತಹ ಅನುಭವವನ್ನು ನನಗೆ ಊಹಿಸುವುದಕ್ಕೂ ಸಾಧ್ಯವಿಲ್ಲವಮ್ಮ. ಅಯ್ಯೋ, ಅಮ್ಮನ ಪಾಲಿನಲ್ಲಿ ನಿಮ್ಮನ್ನು ನಾನು ಕಾಣುತ್ತಾ ಇದ್ದೇನೆ ಸ್ವಾಮಿ. ಮಕ್ಕಳು ತಪ್ಪು ಮಾಡಿದ್ರೆ ತಾಯಿಯಾದವರು ಕ್ಷಮಿಸಲೇಬೇಕು. ಮಕ್ಕಳು ತಪ್ಪು ಮಾಡಿದ್ದಾಗ ತಾಯಿಯಾದವರು ಹೊಡೆಯುತ್ತಾಳೆ. ನಮ್ಮ ತಂದೆ ತಾಯಿಗಳು ಹೊಡೆದರು ಅಂತ ಪಕ್ಕದ ಮನೆಯ ಅಮ್ಮನನ್ನು ಹೋಗಿ ಮಕ್ಕಳು ಅಪ್ಪಿ ಹಿಡಿಯುವುದಿಲ್ಲ. ಆದ್ದರಿಂದಲೇ ನಿನ್ನಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಜೊತೆಗೆ ಇರುವಂತಹ ನಾನು ಯಾವ ಕಾಲಕ್ಕೂ ನಿನ್ನನ್ನು ಬಿಟ್ಟು ದೂರ ಹೋಗುವನಲ್ಲ. ಎಷ್ಟರ ತನಕ ಸುದರ್ಶನನಿಗೆ ಬೆಲೆ. ಯಾವಾಗ ಶ್ರೀಮನ್ನಾರಾಯಣನ ಸಖ್ಯದಲ್ಲಿ, ಶ್ರೀಮನ್ನಾರಾಯಣನ ಒಡನಾಟದಲ್ಲಿ ಈ ಸುದರ್ಶನ ಇರ್ತಾನೋ ಅಷ್ಟೇ ದಿನ ಸುದರ್ಶನನಿಗೆ ಬೆಲೆ. ಲೋಕದಲ್ಲಿ, ಭೂಲೋಕದಲ್ಲಿ ಮುಖ್ಯವಾಗಿ ಅನೇಕರು ಸುದರ್ಶನ ಪೂಜೆ, ಸುದರ್ಶನ ಹೋಮ ಮಾಡುತ್ತಾರೆ. ಯಾರಿಗೆ ಸ್ವಾಮಿ? ಮಹಾವಿಷ್ಣುವಿಗೆ ತಾನೆ. ಕಾರಣ, ಮಹಾವಿಷ್ಣುವಿನ ಜೊತೆಯಲ್ಲಿ ಇರುವಂತ ನನಗೆ ಬೆಲೆ ಬರುವುದಕ್ಕೆ ಕಾರಣ ನೀನೇ. ಆದ್ದರಿಂದ ಲೋಕದಲ್ಲಿ ಪ್ರತಿಯೊಬ್ಬರು ನನ್ನನ್ನು ಪೂಜಿಸಿದರೆ ಅದಕ್ಕೆ ಮುಖ್ಯ ಕಾರಣನೇ ನೀನು ಸ್ವಾಮಿ. ಆ ಕಾರಣದಿಂದಲೇ ಹೇಳ್ತಾ ಇದ್ದೇನೆ. ಇಲ್ಲ ಸ್ವಾಮಿ, ಇಲ್ಲ, ಆ ಭೂಲೋಕದಲ್ಲಿ ನಾನು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಸುದರ್ಶನ ಬಹಳ ಸಂತೋಷವಾಯಿತು ಸ್ವಾಮಿ. ಒಂದು ವಿಚಾರ, ನಿನ್ನ ಹೆಸರೇ ಸುದರ್ಶನ. ಹೌದು. ನೀನು ಯಾವಾಗ್ಲೂ ಅಪದರ್ಶನ ಆಗಕೂಡದು. ಹೌದು. ಆದರೆ ನಿನ್ನ ಇತ್ತೀಚಿನ ಕೆಲವು ನಡವಳಿಕೆಗಳು ಅಪದರ್ಶನದ ಪ್ರವೃತ್ತಿಯನ್ನು ತೋರಿದ. ನನ್ನ ನಡವಳಿಕೆ ಬೇಕಾಯಿತು. ತಪ್ಪಿತ್ತು ನನ್ನ ಹದ, ತಾಯಿದೆ ನಾನು ಮದ, ತೋರಿದೆ ನಿನ್ನಲ್ಲಿ ಭೇದ. ನನಗಿನ್ನು ನಿನ್ನ ಗತಿ ನಿನ್ನ ಪಾದ, ಮಾಡುವುದಿಲ್ಲ ಯಾವ ವಾದ. ನನ್ನ ಅಪರಾಧವನ್ನು ಕ್ಷಮಿಸಬೇಕು, ನೀನು ಕ್ಷಮಿಸಬೇಕು. ಅದಕ್ಕಾಗಿಯೇ ನಿನಗೊಂದು ಶಾಸ್ತಿಯನ್ನು ಮಾಡಬೇಕು ಎಂದು ಅವತ್ತೇ ಅರಿತಿದ್ದೆ. ಏನು ಸ್ವಾಮಿ? ಯಾರಿಗಾದ್ರೂ ಅಷ್ಟೇ. ಏನು? ಮದ ಮೀರಿ ಮದ ತುಂಬಿತು ಎಂದಾದರೆ ಮುದದಿಂದ ಬೇಕು ಎಂದರ್ಥ ಅಲ್ವೇ? ನಮ್ಮ ಶರೀರದ ಅಂಗವಾದರೂ ಅಷ್ಟೇ, ಅದು ನಮ್ಮ ದೇಹಕ್ಕೆ ಉಪಟಳನ್ನು ಕೊಡುತ್ತದೆ. ಅದರಿಂದ ನಮ್ಮ ದೇಹ ಕೆಡುತ್ತದೆ ಎಂದಾದರೆ ಅಂಗವನ್ನು ಕತ್ತರಿಸಿ ಬಿಡಬೇಕಾಗುತ್ತದೆ. ವೈಕುಂಠ ಲೋಕದಲ್ಲಿ ನನ್ನ ಜೊತೆಗಾರನಾಗಿದ್ದು ನನ್ನ ಲೋಕಕ್ಕೆ ನಿನ್ನಿಂದ ಉಪಟಳವಾಗುತ್ತದೆ ಎಂದಾದರೆ ನಿನ್ನನ್ನು ಹೇಗೆ ಇಟ್ಟುಕೊಳ್ಳಲಾಗುತ್ತದೆ? ಅದೇ ನನಗೆ ಆಶ್ಚರ್ಯವಾಗುವುದು. ನಿಮ್ಮ ಜೊತೆಯಲ್ಲಿ ಇದ್ದರೆ ನನಗೆ ಹೇಗೆ ಅಹಂಕಾರ ಬರುವುದಕ್ಕೆ? ಆ ಕಾರ್ಯ ಸಂಯೋಜನೆ ಮಾಡುತ್ತಿರುವ ಸಂದರ್ಭದಲ್ಲಿ ದುಷ್ಟ ದಾನವನೊಬ್ಬ ಹುಟ್ಟಿಕೊಂಡ. ಹರನನ್ನು ಭಜಿಸಿ ಹೊರಬೇಡಿದ ಶತ್ರು ಪ್ರಸೂದನ ಎನ್ನುವ ದುಷ್ಟ ದಾನವ. ಆಯುಧವೇ ಮೈತಳೆದು ಬಂದಾಗ ಮರಣ. ಆ ಸಂದರ್ಭವನ್ನೇ ವಿನಿಯೋಗಿಸಿಕೊಂಡಂತಹ ನಾನು ಸೋಲನ್ನು ಅನುಭವಿಸುವಂತಹ ನಾಟಕವನ್ನಾಡಿದೆ. ಆ ಹೊತ್ತಿನಲ್ಲಿ ನಿನ್ನ ಧೈರ್ಯೋಕ್ತಿಯ ಮಾತುಗಳು ಸುದರ್ಶನ, ನನ್ನ ನಾಟಕ ನಿನಗೆ ಅರ್ಥವಾಗಲೇ ಇಲ್ಲ. ಆದ್ದರಿಂದಲೇ ನಾನೆಲ್ಲವನ್ನೂ ಗೆಲ್ಲಬಲ್ಲೆ, ಎಲ್ಲವನ್ನೂ ಗೆಲ್ಲಬಲ್ಲೆ ಎನ್ನುವಂತಹ ಅಹಂಭಾವೇನಿದೆಯೋ ಅದನ್ನು ನೀನು ನಿನ್ನ ಬಲ ಅಂತ ತಿಳಿದುಕೊಂಡೆ. ನೀನು ತಿಳಿದುಕೊಂಡದ್ದು ಸ್ವಲ್ಪ ಕಡಿಮೆ ಆಯಿತು ಸುದರ್ಶನ. ಆದ್ದರಿಂದಲೇ ವೀರಬಾ ನನ್ನ ಕರವನ್ನೇರು ಎನ್ನುವಂತಹ ಪೂರ್ವ ಸೂಚನೆಯನ್ನು ಕೊಟ್ಟರೂ ಕೂಡ ನನ್ನ ಕರವನ್ನೇರದೆ ನಿನ್ನದಾದ ಮದವನ್ನು ತೋರ್ಪಡಿಸಿದೆ. ಆದ್ದರಿಂದಲೇ ಘನಘೋರವಾದಂತಹ ಶಾಪ, ವಜ್ರಘಾತದ ಶಾಪಕ್ಕೆ ನೀನು ತುತ್ತಾದೆ. ಸುದರ್ಶನ, ಭಯಪಡಬೇಡ, ಚಿಂತೆ ಪಡಬೇಡ. ಹೋಗು, ಮಾನವನಾಗಿ ಹುಟ್ಟು ಭೂಮಿಯಲ್ಲಿ ಕೃತವೀರ್ಯ ರಾಕಾವತಿ ದಂಪತಿಗಳು ಅದೆಷ್ಟೋ ವರ್ಷದಿಂದ ಮಕ್ಕಳಿಲ್ಲ ಎಂದು ಪರಿತಪಿಸುತ್ತಾ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿದ್ದಾರೆ. ಅವರಿಗೆ ಮಗನಾಗಿ ಕಾರ್ತವೀರ್ಯ ಎಂಬ ನಾಮಧೇಯದಿಂದ ಹುಟ್ಟು ಆ ಹೊತ್ತಿನಲ್ಲಿ ದತ್ತಾತ್ರೇಯನಾಗಿ ನಾನೇ ಬಂದು ಅನುಗ್ರಹಿಸಿದ್ದೇನೆ. ಮುಂದಕ್ಕೆ ಬ್ರಾಹ್ಮಣರನ್ನು ಕೆಣಕಿ ಅಧರ್ಮದ ಹಾದಿಯಲ್ಲಿ ಹಿಡಿದು ನೀನು ಮುಂದುವರಿದಾಗ ಕ್ಷತ್ರಿಯ ನಾಶಕ್ಕಾಗಿ ಭಾರ್ಗವ ರಾಮನಾಗಿ ನಾನೇ ಅವತರಿಸುತ್ತೇನೆ. ಯಾಕೆ ಬಲ್ಲೆಯ? ನೀನೇ ಹೇಳುತ್ತಿದ್ದೀಯಲ್ಲ, ನನ್ನಿಂದಾದುದು ನನ್ನ ಕೈಯಲ್ಲಾದುದು ಎನ್ನುವಂತ ಆಂಬಾದ ಮಾತು.
ಬರುವ ಜನ್ಮದಲ್ಲಿ ನಿನ್ನನ್ನೇ ಎದುರಿಸಿ ನಿನ್ನನ್ನೇ ಸೋಲಿಸಿ ನಿನ್ನನ್ನೇ ನಾಶಪಡಿಸಿ ನಾನು ಯಾರು ಎನ್ನುವುದನ್ನು ಜಗತ್ತಿಗೆ ತೋರಿಸಪಡಿಸುವುದಕ್ಕೋಸ್ಕರ. ಆದರೆ ಒಂದು ಸುದರ್ಶನ, ಬರುವ ಜನ್ಮದಲ್ಲಿ ನೀನು ಜನ್ಮವೆತ್ತುವುದಕ್ಕೂ ನನ್ನನ್ನು ಭಾರ್ಗವರಾಮ ಎನ್ನುವುದಾಗಿ ಅವತಾರದ ಪರಿಚಯಿಸುವುದಕ್ಕೂ ಎಲ್ಲ ಪುಣ್ಯವು ನಿನ್ನದೇ ಇರಲಿ ಸ್ವಾಮಿ. ಎಲ್ಲವೂ ನನಗೆ ಈಗ ಅರ್ಥವಾಗುತ್ತಾ ಉಂಟು. ದುಷ್ಟನಾದಂತಹ ಶತ್ರುಪ್ರಸೂದನಿಗೆ ವರಬಲವೇ ಹಾಗೆ. ಆಯುಧವನ್ನು ಮೈತಳೆದು ಬಂದಾಗ ನಿನಗೆ ಮರಣ ಎಂಬುದಾಗಿ. ಸರಿ. ಹಾಗೆಂದು ಇದು ತನಕ ಯಾವುದೇ ಒಂದು ಆಯುಧವು ಮೈತಳೆದು ಹೋದದಕ್ಕೆ ಉದಾಹರಣೆ ಇಲ್ಲ. ಆ ಕಾರಣಕ್ಕೆ ಬೇಕಾಗಿ ಅಹಂಕಾರದ ಬೀಜವನ್ನು, ಅಹಂಕಾರದ ಲೇಪವನ್ನು ನನಗೇ ನೀನು ಬಳಿದೆ ಅಲ್ವೇ? ಆ ಕಾರಣದಿಂದಲಾಗಿ ದುಷ್ಟನಾದಂತಹ ಶತ್ರುಪ್ರಸೂದನ ವಧೆಯಾಗಿದೆ. ನಿನಗೂ ಪಾಠ ಮಾತ್ರವಲ್ಲ, ಲೋಕಕ್ಕೂ ಒಂದು ಪಾಠ. ಹೌದು. ಅದ ಮೀರಿ ಗರ್ವ ಮೀರಿದ ಏನಾಗುತ್ತದೆ ಎನ್ನುವುದು ಪಾಠ. ಲೋಕಕ್ಕಿಗೂ ಕಲ್ಯಾಣವಾಗಿದೆ. ಇನ್ನು ಮುಂದೆ ನೀನು ಭೂಲೋಕದಲ್ಲಿ ಮಾನವನಾಗಿ ಜನ್ಮ ಎತ್ತುವುದಕ್ಕಿಂತ ಅವತಾರ ಪುರುಷನಾಗಿ ಜನ್ಮ ಎತ್ತುವುದಕ್ಕಿಂತ ಸರಿ ನೀನು ಜನ್ಮ ಎತ್ತಬೇಕು ಅಂತಾದ್ರೆ ಅಲ್ಲಿ ಒಂದು ರಂಗ ನಿರ್ಮಾಣ ಆಗಬೇಕು. ನಿನಗೆ ಸರಿಯಾದಂತಹ ರಂಗ ನಿರ್ಮಾಣವನ್ನು ಮಾಡುವುದಕ್ಕೆ ಬೇಕಾಗಿ ನನ್ನನ್ನು ಭೂಲೋಕಕ್ಕೆ ನೀನು ಇಳಿಸ್ತಾ ಇದ್ದೀಯ. ಆಗಲಿ ಸ್ವಾಮಿ, ನಿನ್ನ ಸೇವೆಯನ್ನು ಮಾಡುವುದಕ್ಕೆ ನಿನ್ನನ್ನು ಯಾವತ್ತೂ ಭಜಿಸುತ್ತಾ ಇರುತ್ತೇನೆ. ಆದಷ್ಟು ಬೇಗ ನಿನ್ನ ಪಾದವನ್ನು ಸೇರುವುದಕ್ಕೆ ಬೇಕಾಗಿ ನಿನ್ನ ಪ್ರತೀಕ್ಷೆಯಲ್ಲಿ ಇರುತ್ತೇನೆ. ಕೊಂಡಾಡುವಂತಾಗಲಿ. ಈ ಪುಣ್ಯ ಆಖ್ಯಾನವನ್ನು ಯಾರು ಆಡುತ್ತಾರೋ, ಯಾರು ಆಡಿಸ್ತಾರೋ, ಯಾರು ಕೇಳುತ್ತಾರೋ, ಮಾಡುತ್ತಾರೋ ಎಲ್ಲರಿಗೂ ಭಗವಂತ ಸನ್ಮಂಗಲವನ್ನು ಮಾಡಲಿ ಎಂದು ಮಂಗಳ